ರಾಜ್ಯ ರಾಜಕೀಯದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ವರದಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಮೈಸೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಮೇಜರ್ ಎಕ್ಸ್ಕ್ಲೂಸಿವ್ ಅನ್ನ ಬ್ರೇಕ್ ಮಾಡಿದ್ವಿ. ಈಗ ಈ ವರದಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ನೋಡ್ತಾ ಹೋಗೋಣ. ಮೈಸೂರಲ್ಲಿ ಅಭ್ಯರ್ಥಿ ಬದಲಾವಣೆಯ ಸುಳಿವನ್ನ ವಿಜಯೇಂದ್ರ ಅವರು ತಮ್ಮ ಮಾತಿನ ಮೂಲಕವೇ ಕೊಟ್ರ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಅವರಾಡಿದ ಮಾತು ಉತ್ತಮ ಹಾಗೂ ಗೆಲ್ಲುವ ಅಭ್ಯರ್ಥಿಯನ್ನ ಹಾಕ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿ ಸಂಸದರೇ ಮುಂದುವರಿತಾರೆ ಅನ್ನೋದು ಬೇರೆ, ಉತ್ತಮ ಹಾಗೂ ಗೆಲ್ಲುವ ಅಭ್ಯರ್ಥಿ ಹಾಕ್ತೇವೆ ಅನ್ನುವಂತಹ ವಿಚಾರ ಇದೆಯಲ್ಲ, ಇದು ತುಂಬಾ ಡಿಫರೆನ್ಸ್ ಅನ್ನು ಮಾಡುತ್ತೆ. ಹಾಗಾದ್ರೆ ಆಪ್ಷನ್ಸ್ ಓಪನ್ ಇದೆ ಅನ್ನೋ ಸುಳಿವನ್ನ ಈ ಮೂಲಕ BY ವಿಜಯೇಂದ್ರ ಅವರು ಮೈಸೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೊಟ್ರ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಪ್ರತಾಪ್ ಸಿಂಹ ಅವರಿಗೆ ಪರ್ಯಾಯವಾಗಿ ಅಭ್ಯರ್ಥಿಯ ಹುಡುಕಾಟದಲ್ಲಿ ಇರೋದು ನಿಜ ಅನ್ನೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡ್ರ ಅನ್ನೋ ಅನುಮಾನ ಕೂಡ ಸದ್ಯಕ್ಕೆ ಏಳ್ತಾ ಇದೆ. ಯದುವೀರ್ ಸ್ಪರ್ಧೆಗೆ ಮನವೊಲಿಸಿದ್ದಾರಂತೆ BSY ಹಾಗೂ RSS ನ ಪ್ರಮುಖ ನಾಯಕರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನಿಮಗೆ ನೆನಪಿರಬಹುದು, 7:30 ಸುಮಾರಿಗೆ ನಾವು ಈ ಸುದ್ದಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ವಿ. ಇಂಥದ್ದೊಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರ ಕೊಡುಗೆ ಕೂಡ ಈ ವಿಚಾರದಲ್ಲಿ ಇದೆ. ಜೊತೆಗೆ RSS ನಾಯಕರ ಮನದಾಳ ಇಂಗಿತ ಕೂಡ ಇದೇ ವಿಚಾರದಲ್ಲಿ ಇದೆ ಅನ್ನೋ ವಿಚಾರವನ್ನ ನಾವು ಮೇಜರ್ ಆಗಿ ಬ್ರೇಕ್ ಮಾಡಿದ್ವಿ. ಈಗ ಈ ಸುದ್ದಿ ರಾಜ್ಯ ಬಿಜೆಪಿ ನಾಯಕರನ್ನ ಮತ್ತೊಮ್ಮೆ ಕೇಳಿದಾಗ ಅವ್ರು ಹೇಳಿರೋದು ಉತ್ತಮ ಹಾಗೂ ಗೆಲ್ಲುವ ಅಭ್ಯರ್ಥಿಯನ್ನ ನಾವು ಹಾಕ್ತೀವಿ ಅಂತ. ಹಾಲಿ ಸಂಸದರನ್ನೇ ಹಾಕ್ತೀವಿ ಅಂತ ಕೂಡ ಹೇಳ್ಬೋದಾಗಿತ್ತು, ಬಟ್ ವಿಜಯೇಂದ್ರ ಅವರು ಹೇಳಿದ್ದು ಉತ್ತಮ ಹಾಗೂ ಗೆಲ್ಲುವ ಅಭ್ಯರ್ಥಿ ಅಂತ. ಅದರ ಅರ್ಥ ಪರ್ಯಾಯ ಅಭ್ಯರ್ಥಿಯ ಹುಡುಕಾಟ ಜಾರಿಯಲ್ಲಿದೆ ಅನ್ನೋದಾ, ಅಥವಾ ಪರ್ಯಾಯ ನಾಯಕತ್ವ ಮೈಸೂರು ಭಾಗದಲ್ಲಿ ಬೇಕು ಅನ್ನುವಂತಹ ಇಂಗಿತಾನ? ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತೇವೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಉತ್ತಮ ಹಾಗೂ ಗೆಲ್ಲುವ ಅಭ್ಯರ್ಥಿ ಅನ್ನುವಂತಹ ವಿಜಯೇಂದ್ರ ಅವರ ಮಾತಿನ ದಾಟಿ ಏನನ್ನು ಸೂಚಿಸ್ತಾ ಇದೆ ಅಂದ್ರೆ, ಪರ್ಯಾಯ ಅಭ್ಯರ್ಥಿಯ ಹುಡುಕಾಟ ಆಪ್ಷನ್ಸ್ ಅಂತೂ ಓಪನ್ ಇದೆ ಅನ್ನೋ ದಾಟಿಯನ್ನು ಸೂಚಿಸ್ತಾ ಇದೆ ಅಂತ. ಮಮತಾ, ಖಂಡಿತವಾಗಿಯೂ ಕೂಡ ವಿಜೇಂದ್ರ ಅವರು ಕೂಡ ಯದುವೀರ್ ಸ್ಪರ್ಧೆ ಬಗ್ಗೆ ನೇರವಾಗಿ ಹೇಳಲಿಲ್ಲ, ಖಚಿತಪಡಿಸಲಿಲ್ಲ. ಆದರೆ ಒಂದು ಸುಳಿವನ್ನು ಅವರು ಕೊಟ್ಟಿದ್ದಾರೆ. ಈ ಬಾರಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವಂಥ ಅಭ್ಯರ್ಥಿಯನ್ನೇ ಹಾಕ್ತೇವೆ, ಹಾಗೆ ಮೈಸೂರಲ್ಲೂ ಕೂಡ ಗೆಲ್ಲುವಂತಹ ಸಮರ್ಥರಿರುವಂತಹ ಅಭ್ಯರ್ಥಿನ ಹಾಕ್ತೇವೆ ಅನ್ನುವಂಥದ್ದು. ಜೊತೆಗೆ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾನು ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಅವರೇ ಆಗಿದ್ದರೆ ಹಾಲಿಗಳಿಗೆ ನಾವು ಟಿಕೆಟ್ ಕೊಡ್ತೇವೆ ಅಂತ ನೇರವಾಗಿ ಹೇಳ್ಬೋದಿತ್ತು, ಆದರೆ ಅದನ್ನು ಹೇಳಲಿಲ್ಲ ವಿಜೇಂದ್ರ ಅವರು. ಅದರ ಬದಲಾಗಿ 4 ಗೋಡೆಗಳ ಮಧ್ಯೆ ಚರ್ಚೆ ಆಗಿದೆ, ಅದನ್ನು ಬಹಿರಂಗಪಡಿಸಲ್ಲ, ಗೆಲ್ಲುವಂಥ ಅಭ್ಯರ್ಥಿನೇ ನಾವು ಹಾಕ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ,
ಮೈಸೂರಿನಲ್ಲಿ ಈ ಬಾರಿ ಯದುವೀರವರಿಗೆ ಸ್ಪರ್ಧೆ ಮಾಡಿಸಬೇಕು ಅನ್ನುವಂತಹ ಬಹುತೇಕ ಖಚಿತ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಆದರೆ ಯದುವೀರವರು ಇನ್ನೂ ಕೂಡ ಅದನ್ನು ಅಧಿಕೃತವಾಗಿ ನಿರ್ಧಾರ ಮಾಡಬೇಕಾಗಿದೆ, ಅದನ್ನು ಪ್ರಕಟ ಕೂಡ ಮಾಡಬೇಕಾಗಿದೆ. ಯಡಿಯೂರಪ್ಪನವರು ಮತ್ತೆ RSSನ ಟಾಪ್ ಲೀಡರ್ ಒಬ್ಬರು ಅವರ ಮನವೊಲಿಕೆ ಮಾಡಿದ್ದಾರೆ ಅಂತ ಕೂಡ ಕೇಳಿ ಬರ್ತಿದೆ. ನಾಳೆ CEC ಸಭೆ ಕೂಡ ಇದೆ. ನಾಳೆ ಯದುವೀರವರ ಹೆಸರು ಬಗ್ಗೆಯೂ ಕೂಡ ಬಹುತೇಕ ಚರ್ಚೆ ಆಗುತ್ತೆ. ಮೈಸೂರಿಗೆ ಬಹುತೇಕ ಅವ್ರ ಹೆಸರು ಫೈನಲ್ ಆದರೂ ಆಗ್ಬೋದು, ಯಾವುದೇ ಬದಲಾವಣೆಯನ್ನು ಕೂಡ ಹಾಗೆ ಹೇಳಲಿಕ್ಕಾಗಲ್ಲ. ಆದರೆ ಒಂದಂತೂ ಸ್ಪಷ್ಟ, ಆ ಭಾಗದಲ್ಲಿ ಯದುವೀರವರ ಸ್ಪರ್ಧೆ ಬಿಜೆಪಿಗೆ ಮತ್ತು ಮೈತ್ರಿ ಪಕ್ಷಗಳಿಗೆ ಬಹಳ ಅನಿವಾರ್ಯ ಆಗಿದೆ. ಯಾಕೆಂದರೆ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ 4 ರಿಂದ 5 ಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಹಿನ್ನಡೆಯ ವಾತಾವರಣ ಬಿಜೆಪಿ ಮತ್ತು JDS ಅನುಭವಿಸ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಡ್ಯಾಮೇಜನ್ನು ತುಂಬಿಸ್ಕೊಳ್ಳೋ ನಿಟ್ಟಿನಲ್ಲಿ ಯದುವೀರವರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನೋಂಥದ್ದು. ಜೊತೆಗೆ ಸ್ಥಳೀಯವಾಗಿಯೂ ಕೂಡ ಪ್ರತಾಪ್ ಸಿಂಹ ವಿರೋಧ ಇದೆ ಸ್ವಲ್ಪ ಸ್ಥಳೀಯ ನಾಯಕರು ಕಾರ್ಯಕರ್ತರಿಂದ. ಅದಕ್ಕಾಗಿಯೂ ಕೂಡ ಯದುವೀರವರ ಸ್ಪರ್ಧೆ ಮಾಡಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ಬಂದಿದೆ. ಬಹುತೇಕ ನಾಳೆ ಇದಕ್ಕೆ ಉತ್ತರ ಸಿಗುತ್ತೆ ಮಮತಾ. ಕೊನೆಯ ಪ್ರಯತ್ನವನ್ನ ಏನಾದ್ರೂ ಮಾಡ್ತಾ ಇದಾರ ಪ್ರತಾಪ್ ಸಿಂಹ ಅವ್ರಿಗೆ? ಈಗ ಆಲ್ರೆಡಿ ಇಂಥದ್ದೊಂದು ಇನ್ಫಾರ್ಮೇಶನ್ ಇಂಥದ್ದೊಂದು ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಕೊನೆಯ ಪ್ರಯತ್ನ ಟಿಕೆಟ್ ದಕ್ಕಿಸಿಕೊಳ್ಳೋದಕ್ಕೆ ಏನಾದ್ರೂ ಆಗ್ತಾ ಇದೆಯಾ? ಹೇಗ್ ಲಾಬಿ ನಡೀತಾ ಇದೆ ಅಂತ ಮೈಸೂರು ಟಿಕೆಟ್ ವಿಚಾರದಲ್ಲಿ? ಮಮತಾ, ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ 1-2 ತಿಂಗಳಿಂದಲೂ ಕೂಡ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ತಮ್ಮ 10 ವರ್ಷಗಳ 2 ಬಾರಿ ಗೆದ್ದಿದ್ದಾರೆ, 10 ವರ್ಷಗಳ ಸಾಧನೆ ರಿಪೋರ್ಟ್ ಕಾರ್ಡನ್ನು ಎಲ್ಲ ನಾಯಕರಿಗೂ ಕೂಡ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸಗಳನ್ನ ನಾನು ಈ MP ಅವಧಿಯಲ್ಲಿ ಮಾಡಿದ್ದೇನೆ, 10 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೇನೆ ಅನ್ನುವಂಥದ್ದು ಆ ಒಂದು ರಿಪೋರ್ಟ್ ಕಾರ್ಡ್ನಲ್ಲಿದೆ. ಇತ್ತೀಚೆಗೆ ಯಡಿಯೂರಪ್ಪನವ್ರನ್ನೂ ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, JP ನಡ್ಡಾ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ ಎಲ್ಲರನ್ನೂ ಕೂಡ ಭೇಟಿ ಮಾಡ್ಕೊಂಡು ಬರ್ತಿದ್ದಾರೆ. ಅವರಲ್ಲೂ ಕೂಡ ಒಂದು ಆತಂಕ ಇದೆ. ಈ ಚರ್ಚೆ ಕನಿಷ್ಠ ಒಂದು 6 ತಿಂಗಳಿಂದಲೂ ನಡೀತಾ ಇದೆ ಯದುವೀರವರನ್ನ ಸ್ಪರ್ಧೆ ಮಾಡಿಸಬೇಕು ಅಂತ. ಈಗ 1 ವಾರದಿಂದ ಸ್ವಲ್ಪ ವೇಗ ಪಡೆದುಕೊಂಡಿದೆ, ಟಿಕೆಟ್ ಫೈನಲ್ ಅಂತಿಮ ಆಗ್ತಾ ಇರೋ ಹಂತದಲ್ಲಿ. ಹಾಗಾಗಿ ಸಹಜವಾಗಿ ಅವ್ರಿಗೆ ಅಳಕ್ಕಿದೆ. ಆದರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ, ಕಸರತ್ತು ಮಾಡ್ತಾ ಇದ್ದಾರೆ. ಅಲ್ಲದೆ ಅಲ್ಲಿ ಕಾರ್ಯಕರ್ತರ ಬಳಿ, ಆಪ್ತರ ಬಳಿ ನನಗೆ ಸಿಗುತ್ತೆ ಅಂತಂದು ಕೂಡ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಬಹುತೇಕ ಅಂತಿಮ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಪ್ರತಾಪ್ ಸಿಂಹ ಅವ್ರಿಗೆ ಶಾಕ್ ಕೊಡ್ತಾರಾ ಅಥವಾ ಲಕ್ ಕೊಡ್ತಾರಾ ಕಾದ್ ನೋಡಬೇಕಾಗಿದೆ ಮಮತಾ. ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಅಭ್ಯರ್ಥಿಗಳನ್ನ ಈ ಬಾರಿ ಯದುವೀರವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತಾರೆ. ಯದುವೀರವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತಾರೆ.